ಅಂಗಾರಕ ಗಣೇಶನ ಕಥೆ. ಮಂಗಳವಾರ ಹೇಳುವ ಪವಿತ್ರ ಕಥೆ. ಸರಳವಾಗಿ. ಅಂಗಾರಕನು ಯಾರು? ಬಹಳ ಹಿಂದಿನ ಕಾಲದಲ್ಲಿ ಅಂಗಾರಕ ಮುನಿ ಎಂಬ ಋಷಿಯಿದ್ದನು. ಅವನು ಅತಿಯಾಗಿ ಕೋಪ, ಕ್ರೋಧ ಮತ್ತು ಅಶಾಂತಿಯಿಂದ ಬಳಲುತ್ತಿದ್ದ. ಅವನ ಕೋಪವೇ ನಂತರ ಮಂಗಳಗ್ರಹದ ದೋಷ ಎಂದು ತಿಳಿಯಲ್ಪಟ್ಟಿತು. ಅಂಗಾರಕನ ತಪಸ್ಸು. ತನ್ನ ಕೋಪ ಮತ್ತು ದುಃಖದಿಂದ ಮುಕ್ತಿಯಾಗಲು ಅಂಗಾರಕನು ಕಾಡಿನಲ್ಲಿ ಗಣೇಶನ ಧ್ಯಾನ ಮಾಡಿ ಕಠಿಣ ತಪಸ್ಸು ಮಾಡಿದ. ಅವನು ಪ್ರಾರ್ಥಿಸಿದನು, ಓ ವಿಘ್ನನಾಶಕ ಗಣೇಶ, ನನ್ನೊಳಗಿನ ಕೋಪವನ್ನು ನಾಶಮಾಡಿ ನನಗೆ ಶಾಂತಿ ಮತ್ತು ಬುದ್ಧಿಯನ್ನು ಕೊಡು. ಗಣೇಶನ ಪ್ರತ್ಯಕ್ಷತೆ. ಅಂಗಾರಕನ ಭಕ್ತಿಗೆ ಸಂತೋಷಗೊಂಡ ಗಣೇಶನು ಅಗ್ನಿವರ್ಣದಲ್ಲಿ ಪ್ರತ್ಯಕ್ಷನಾದ. ಅವನು ಹೇಳಿದನು, ನಿನ್ನ ಕೋಪವನ್ನು ನಿಯಂತ್ರಿಸಿದರೆ ಅದೇ ನಿನ್ನ ಶಕ್ತಿಯಾಗುತ್ತದೆ. ಆ ರೂಪವೇ ಅಂಗಾರಕ ಗಣೇಶ. ವರದಾನ. ಗಣೇಶನು ಅಂಗಾರಕನಿಗೆ ವರ ನೀಡಿದನು, ನೀನು ಮಂಗಳಗ್ರಹ ಆಗಿ ಲೋಕವನ್ನು ಆಳುವೆ. ಜನರು ನಿನ್ನ ದೋಷದಿಂದ ಬಳಲಿದಾಗ ನನ್ನ ಅಂಗಾರಕ ರೂಪವನ್ನು ಪೂಜಿಸಿದರೆ ಅವರ ಕಷ್ಟಗಳು ದೂರವಾಗುತ್ತವೆ. ಅಂಗಾರಕ ಗಣೇಶನ ಮಹತ್ವ. ಕೆಂಪು ಬಣ್ಣದ ಗಣೇಶ ಮಂಗಳವಾರಕ್ಕೆ ವಿಶೇಷ. ಕೋಪ, ಕಲಹ, ವಿಘ್ನ ನಿವಾರಣೆ. ವಿವಾಹ ವಿಳಂಬ, ಮಂಗಳದೋಷ ಶಾಂತಿ. ಮಂಗಳವಾರದ ಚಿಕ್ಕ ಮಂತ್ರ. ಓಂ